ಸಿಎಂ ಸಿದ್ದರಾಮಯ್ಯಗೆ ಲೋಕಾಯುಕ್ತ ಬಳಿಕ ಈಗ ಇಡಿ ಶಾಕ್ ಎದುರಾಗಿದೆ. ಮೈಸೂರು ಮೂಡ ಪ್ರಕರಣದ ತನಿಖೆಗೆ ಈಗ ಇಡಿ ಎಂಟ್ರಿ ಆಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಮತ್ತೊಂದು ಬಿಗ್ ಶಾಕ್ ಇದು. ಈಗ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ. ಈಗ ಇಡಿ ಎಂಟ್ರಿ ಕೊಡ್ತಾ ಇದೆ. ಸಿಬಿಐದು ಇನ್ನೂ ಶಾಕ್ ಎದುರಾಗುತ್ತಿದೆ. ಲೋಕಾಯುಕ್ತ ಎಫ್ಐಆರ್ ಆಧರಿಸಿ ಇಸಿಐಆರ್ ದಾಖಲಿಸಿದೆ ಇಡಿ. ಅಕ್ರಮ ಹಣ ವರ್ಗಾವಣೆ ಪ್ರಕರಣವನ್ನ ದಾಖಲಿಸಿದೆ ಜಾರಿ ನಿರ್ದೇಶನಾಲಯ. ಬೆಂಗಳೂರಿನ ಇಡಿ ಕಚೇರಿಯಲ್ಲಿ ದೂರುದಾರ ಸ್ನೇಹಮಯಿ ಕೃಷ್ಣ ಇದ್ದಾರಲ್ವಾ, ಅವರೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ದೂರಿನ ಮೇರೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಎಫ್ಐಆರ್ ಆಗಿದೆ. ಮನಿ ಲ್ಯಾಂಡರಿಂಗ್ ತಡೆ ಕಾಯ್ದೆ ಅಂದ್ರೆ ಪಿಎಂಎಲ್ಎ ಅಡಿಯಲ್ಲಿ ಕೇಸ್ ದಾಖಲಾಗಿದೆ. ಇಡಿ ಎಫ್ಐಆರ್ನಲ್ಲಿ ಸಿದ್ದರಾಮಯ್ಯ ಅವರು A1 ಆಗಿದ್ದಾರೆ. ಅವರ ಧರ್ಮಪತ್ನಿ ಪಾರ್ವತಿ A2 ಆಗಿದ್ದಾರೆ. ಅವ್ರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ A3 ಆಗಿದ್ದಾರೆ. ಇನ್ನು ಜಮೀನು ಮಾಲೀಕ ಅಂತ ಹೇಳಲಾಗ್ತಿದೆ ದೇವರಾಜು A4 ಆಗಿದ್ದಾರೆ. ನೋಡಿ, ಈಗ ಬಿಗ್ ಶಾಕ್ ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ. ಏನಾಗ್ಬೋದು ಹಾಗಾದ್ರೆ ಮುಂದೆ? ಈಗಾಗಲೇ ಸಿದ್ದರಾಮಯ್ಯ ವಿರುದ್ಧ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ. ನೋಡಿ, ಸ್ನೇಹಮಯಿ ಕೃಷ್ಣ ಇದ್ದಾರಲ್ವಾ, ಇವರಿಗೆ ಲೋಕಾಯುಕ್ತದ ಮೇಲೆ ನಂಬಿಕೆ ಇಲ್ಲ. ರಾಜ್ಯ ಸರ್ಕಾರದ ಅಧೀನದಲ್ಲಿ ಬರುವಂಥ ಸಂಸ್ಥೆ ಇದು. ಮುಖ್ಯಮಂತ್ರಿಗಳು ಪ್ರಭಾವಿ ಇದ್ದಾರೆ, ಸರ್ಕಾರ ಅವ್ರದೇ ಇದೆ, ಹಾಗಾಗಿ ಪ್ರಭಾವವನ್ನು ಬಳಸ್ಬೋದು, ನಿಷ್ಪಕ್ಷಪಾತವಾಗಿ ತನಿಖೆ ಆಗುವುದಿಲ್ಲ ನ್ಯಾಯಯುತವಾಗಿ ಅನ್ನುವಂಥ ವಾದವನ್ನು ಮಾಡ್ತಾ ಇದ್ರು. ಹಾಗಾಗಿ ಅವರು ಸಿಬಿಐಗೆ ಕೊಡಬೇಕು ಅಂತ ಹೈಕೋರ್ಟ್ ಮೊರೆ ಹೋದ್ರು. ಅದಿನ್ನೂ ಕೂಡ ಪೆಂಡಿಂಗ್ ಇದೆ. ಈಗ ಇಡಿ ಕೂಡ ದೂರು ಕೊಟ್ಟಿದ್ರು ಇಲ್ಲೇ ಬೆಂಗಳೂರಿನ ಕಚೇರಿಗೆ. ಹಾಗಾಗಿ ಇಡಿ ಈಗ ಮಧ್ಯ ಪ್ರವೇಶವನ್ನು ಮಾಡಿದೆ. ಪ್ರಕರಣವನ್ನು ಕೂಡ ದಾಖಲು ಮಾಡಿಕೊಂಡಿದೆ. ಈ ಎಫ್ಐಆರ್ ಇದೆಯಲ್ವಾ, ಲೋಕಾಯುಕ್ತ ಎಫ್ಐಆರ್, ಅದನ್ನು ಆಧಾರವಾಗಿ ಇಟ್ಕೊಂಡು ಅದರ ಅಧ್ಯಯನವನ್ನು ಮಾಡಿ ಯಾವೆಲ್ಲ ಅಂಶಗಳಿದ್ದಾವೆ ದೂರಿನಲ್ಲಿ ಇದೆಲ್ಲವನ್ನು ಕೂಡ ತಿಳ್ಕೊಂಡು ಅವರು ಈಗ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ. ಸೇಮ್ ಟು ಸೇಮ್ ಈಗ ಏನು ಲೋಕಾಯುಕ್ತದಲ್ಲಿ A1, A2, A3, A4 ಇದ್ರಲ್ವಾ, ಅದೇ ರೀತಿ ಇಲ್ಲೂ ಕೂಡ ಅದು ಕಂಟಿನ್ಯೂ ಆಗ್ತಾ ಇದೆ. ಏನಾಗ್ಬೋದು ಹಾಗಾದ್ರೆ? ಸಿದ್ದರಾಮಯ್ಯನವ್ರನ್ನ ಬಂಧಿಸುವಂಥ ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಅರವಿಂದ ಕೇಜ್ರಿವಾಲ್ ಅವರ ಪ್ರಕರಣ ಆಯ್ತಲ್ವಾ, ಅದೇ ರೀತಿ ಸಾಗುವಂತಹ ಸಾಧ್ಯತೆಗಳು ಎದ್ದು ಕಾಣಿಸ್ತಾ ಇದೆ. ಬಲ್ಲ ಮೂಲಗಳಿಂದ ಸಿಕ್ಕಿರುವಂಥ ಮಾಹಿತಿ ಇದು. ಇಸಿಐಆರ್ ಈಗ ದಾಖಲಾಗಿದೆ. ಅಂದರೆ ಪೊಲೀಸ್ ಎಫ್ಐಆರ್ ಇರುತ್ತಲ್ವಾ, ಅದೇ ಪ್ರಕಾರ ಇಡಿಯಲ್ಲಿ ಇಸಿಐಆರ್ ಅಂತ ಹೇಳಿ ದಾಖಲು ಮಾಡ್ತಾರೆ. ಹಾಗಾಗಿ ಇಡಿ ಅಧಿಕಾರಿಗಳು ಈಗ ಲೋಕಾಯುಕ್ತದಿಂದ ಕೆಲವೊಂದಿಷ್ಟು ದಾಖಲಾತಿಗಳನ್ನು ತೆಗೆದುಕೊಂಡು ಅದರ ಬಗ್ಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಗೊತ್ತಿಲ್ಲ ನಮಗೆ, ಮುಖ್ಯಮಂತ್ರಿಗಳನ್ನು ವಶಕ್ಕೆ ಪಡೆದರೂ ಕೂಡ ಪಡಿಬಹುದು. ದಸರಾ ಮುಗಿದ ಮೇಲೆ ಈ ಎಲ್ಲ ಪ್ರಕ್ರಿಯೆಗಳು ನಡೆಯುವಂಥ ಸಾಧ್ಯತೆಗಳಿದ್ದಾವೆ, ಅಥವಾ ಅದಕ್ಕಿಂತ ಮುಂಚೆನೇ ನಡೀಬಹುದು. ಈಗ ನೋಡಿ, ಸಿಬಿಐ ಅಂತಂದರೆ ಅದು ಎಂಟ್ರಿ ಕೊಡಲಿಕ್ಕೆ ಅವಕಾಶಗಳು ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರ ಅದನ್ನ ಬ್ರೇಕ್ ಹಾಕಿದೆ. ಏಕಾಏಕಿ ಅವ್ರು ಬರೋಂಗಿಲ್ಲ, ದಾಳಿ ಮಾಡೋ ಹಾಗಿಲ್ಲ, ಅರೆಸ್ಟ್ ಮಾಡೋ ಹಾಗಿಲ್ಲ, ವಶಕ್ಕೆ ಪಡೆದುಕೊಳ್ಳೋ ಹಾಗಿಲ್ಲ, ತನಿಖೆ ಮಾಡೋ ಹಾಗಿಲ್ಲ. ಯಾಕಂತ ಹೇಳಿದ್ರೆ ಅದು ರಾಜ್ಯ ಸರ್ಕಾರದ ಕೈಯಲ್ಲಿತ್ತು, ಅದಕ್ಕೆ ಬ್ರೇಕ್ ಬಿದ್ದಿದೆ ಅಲ್ವಾ, ಹೈಕೋರ್ಟ್ ಮೂಲಕ ಬರ್ಬೋದು ಅವರು. ಬಟ್ ಇಡಿ ಅವರು ಹಂಗಲ್ಲ, ರಾಜ್ಯ ಸರ್ಕಾರದ ಅನುಮತಿಯನ್ನು ಕೇಳಬೇಕು ಅನ್ನುವಂಥದ್ದಿಲ್ಲ ಇಲ್ಲಿ. ಅವರು ದೂರನ್ನ ದಾಖಲು ಮಾಡಿಕೊಳ್ಳಬಹುದು. ಈಗ ಇಡಿಯಲ್ಲಿ ದೂರು ದಾಖಲಾಗಿದೆ ಅಕ್ರಮ ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ. PMLA ಆ್ಯಕ್ಟ್ ನಡಿ ಈಗ ಮುಖ್ಯಮಂತ್ರಿಗಳಿಗೆ ಬಿಗ್ ಶಾಕ್ ಅಂತ ಹೇಳ್ಬೋದು ಇದು. ಯಾಕಂತ ಹೇಳಿದ್ರೆ ಈಗ ಕೇವಲ ಲೋಕಾಯುಕ್ತದಲ್ಲೇ ಇದು ಮುಗಿದು ಹೋಗ್ಬಿಡುತ್ತೆ ಅಂಥೇಳಿ ಕೆಲವರು ಅಂದ್ಕೊಂಡಿದ್ರು. ಆದರೆ ಈಗ ಬಹಳ ದೊಡ್ಡ ಮಟ್ಟಕ್ಕೆ ಪ್ರಕರಣ ಹೋಗ್ತಾ ಇದೆ ಇದು. ಈ ಮೂಡ ಕೇಸ್ ಇದೆ ಅಲ್ವಾ, ಬಹಳ ಬಲವಾಗಿ ಹೋಗ್ತಾ ಇದೆ ಇದು. ಯಾಕಂದರೆ ಜಾರಿ ನಿರ್ದೇಶನಾಲಯನೇ ಎಂಟ್ರಿ ಕೊಟ್ಟಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಮುಖ್ಯಮಂತ್ರಿಗಳಿಗೆ ಮುಂದೆ ಕಾನೂನಾತ್ಮಕವಾದಂಥ ಗಂಡಾಂತರಗಳು ಜಾಸ್ತಿ ಆಗುತ್ತಾ ಹೋಗುತ್ತೆ. ಕಾನೂನಾತ್ಮಕವಾದಂಥ ಸಂಕಷ್ಟಗಳು ಬಿಗಿಯಾಗ್ತಾ ಹೋಗುತ್ತವೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಳಕ್ಕೆ ಹೋಗಿ ತನಿಖೆ ಮಾಡುತ್ತೆ ಇಡಿ. ಈಗ ನಾವು ವಾಲ್ಮೀಕಿ ಕೇಸ್ನಲ್ಲಿ ನೋಡಿದಲ್ವಾ, ನಾಗೇಂದ್ರ ಅವ್ರದ್ದು ಹೇಗಾಯಿತು, ಇದೇ ರೀತಿ ಆಯಿತು. ಆರಂಭದಲ್ಲಿ SIT, ಅದಾದಮೇಲೆ ಇಡಿ, ಅಲ್ಲಿ ಅಕ್ರಮ ಹಣ ವರ್ಗಾವಣೆ ಆಗಿತ್ತು. ಅದೇ ರೀತಿಯಾಗಿ ಸ್ನೇಹಮಯಿ ಕೃಷ್ಣ ಅವರು ಕೆಲವೊಂದಿಷ್ಟು ಅಂಶಗಳನ್ನು ಆ ದೂರಿನಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಯಿತು, ಈಗ ಇಡಿ ಎಂಟ್ರಿ ಕೊಟ್ಟಿದೆ. ಅಂದರೆ ಈ ಮೂಡ ಕೇಸ್ ಏನಿದೆ ಮುಖ್ಯಮಂತ್ರಿಗಳ ವಿರುದ್ಧ, ಇದು ಬಲವಾಗಿ ಹೋಗ್ತಾ ಇದೆಯಾ, ಬಲಗೊಳ್ತಿದೆಯಾ, CMಗೆ
ಕಾನೂನಾತ್ಮಕವಾದಂತಹ ಸಂಕಷ್ಟಗಳು ಎದುರಾಗೋ ಸಾಧ್ಯತೆಗಳು ಜಾಸ್ತಿ ಆಗ್ತಿದೆಯಾ? ಇದೆಲ್ಲ ನೋಡ್ತಿದ್ರಿ ಅಂತ. ಖಂಡಿತವಾಗಿ ಪ್ರಭು, ಈಗ ಏನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಮೇಲೆ ಮೂಡ ಕೇಸಿಗೆ ಸಂಬಂಧಪಟ್ಟಂತೆ ಲೋಕಾಯುಕ್ತದಲ್ಲಿ ದೂರು ದಾಖಲಾಗೋದ್ರ ಜೊತೆಗೆ ಎಫ್ಐಆರ್ ಕೂಡ ದಾಖಲಾಗಿದೆ. ಎಫ್ಐಆರ್ ದಾಖಲಾದ ನಂತರ ಲೋಕಾಯುಕ್ತ ಎಸ್ ಪಿ ಉದೇಶ್ ಅವರ ಒಂದು ನೇತೃತ್ವದಲ್ಲಿ ಈಗಾಗಲೇ ತನಿಖೆ ಕೂಡ ಚುರುಕುಗೊಂಡಿರ್ತಕ್ಕಂಥದ್ದು. 4 ತಂಡಗಳನ್ನು ಮಾಡಿರ್ತಕ್ಕಂಥ ಅಧಿಕಾರಿಗಳು ಇಂದಿನಿಂದ ತನಿಖೆಯನ್ನ ಚುರುಕುಗೊಳಿಸುವ ಮುಖಾಂತರ ಕಾರ್ಯಪ್ರವೃತ್ತರಾಗಿದ್ದಾರೆ. ಹಲವು ದಾಖಲೆಗಳನ್ನು ತೆಗೆದುಕೊಂಡು ಬೆಂಗಳೂರಿಗೆ ಹೋಗ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಇದೀಗ ಮುಖ್ಯಮಂತ್ರಿಗಳಿಗೆ ಮತ್ತೊಂದು ಸಂಕಷ್ಟ ಎದುರಾಗಿರ್ತಕ್ಕಂಥದ್ದು. ಆ ಸಂಕಷ್ಟ ಅಂತ ಹೇಳಿದ್ರೆ ಈಗ ಇಡಿಯಲ್ಲೂ ಕೂಡ ಮುಖ್ಯಮಂತ್ರಿಗಳ ಮೇಲೆ ಎಫ್ಐಆರ್ ದಾಖಲಾಗಿದೆ. ಎಫ್ಐಆರ್ ಏನು ಲೋಕಾಯುಕ್ತ ಕಚೇರಿಯಲ್ಲಿ, ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಯಾವ ರೀತಿ ಎಫ್ಐಆರ್ ದಾಖಲಾಗಿದೆಯೋ ಅದರಂತೆಯೇ ಇಲ್ಲಿಯೂ ಕೂಡ ಏನು A1 ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಆಗಿರ್ತಕ್ಕಂಥದ್ದು, A2 ನಲ್ಲಿ ಪಾರ್ವತಿ ಸಿದ್ದರಾಮಯ್ಯನವರೇ A2 ಆಗಿರ್ತಕ್ಕಂಥದ್ದು, ಜೊತೆಗೆ A3 ನಲ್ಲಿ ಮುಖ್ಯಮಂತ್ರಿಗಳ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಇರ್ತಕ್ಕಂಥದ್ದು, ಜೊತೆಗೆ ಜಮೀನನ್ನ ಮಾರಾಟ ಮಾಡಿದಂತಹ ದೇವರಾಜು A4 ಆಗಿರ್ತಕ್ಕಂಥದ್ದು. ಸೇಮ್ ಲೋಕಾಯುಕ್ತದಲ್ಲಿ ಯಾವ ರೀತಿ ಎಫ್ಐಆರ್ ಆಗಿದೆಯೋ ಅದೇ ರೀತಿಯಲ್ಲಿ ಎಫ್ಐಆರ್ ಆಗಿರ್ತಕ್ಕಂಥದ್ದು. ಈ ಒಂದು ಎಫ್ಐಆರ್ ನ ಅನ್ವಯ ಇದೀಗ ತನಿಖೆಯನ್ನ ಅಧಿಕಾರಿಗಳು ಚುರುಕುಗೊಳಿಸ್ತಾರೆ. ಯಾಕೆಂತ ಹೇಳಿದ್ರೆ ಏನು ಇಡೀ ಅಧಿಕಾರಿಗಳು ಮೊದಲಿಗೆ ಅವರ ಒಂದು ತನಿಖೆಯ ವೈಖರಿಯೇ ಬೇರೆ ರೀತಿ ಇರುತ್ತೆ, ಜೊತೆಗೆ ಲೋಕಾಯುಕ್ತದ ಅಧಿಕಾರಿಗಳ ಕಾರ್ಯವೈಖರಿಯೇ ಬೇರೆ ರೀತಿ ಇರುತ್ತೆ. ಇಲ್ಲಿ ಏನ್ ಮುಖ್ಯವಾಗಿ ಇಡೀ ಅಧಿಕಾರಿಗಳು ಮೈಸೂರಿನ ಮೂಡ ಕಚೇರಿಗೂ ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ಇರುತ್ತೆ, ಮುಖ್ಯಮಂತ್ರಿಗಳ ಮನೆಗೂ ಕೂಡ ದಾಳಿ ಮಾಡುವಂತಹ ಸಾಧ್ಯತೆ ಇರುತ್ತೆ, ಮತ್ತೆ ಜಮೀನು ಮಾರಾಟ ಮಾಡಿರ್ತಕ್ಕಂಥವ್ರು, ಕೊಂಡುಕೊಂಡಿರ್ತಕ್ಕಂಥವ್ರು ಇವ್ರ ಮೇಲೂ ಕೂಡ ದಾಳಿ ಮಾಡತಕ್ಕಂಥ ಸಾಧ್ಯತೆ ಇರುತ್ತೆ. ಯಾಕೆಂತ ಹೇಳಿದ್ರೆ ದಾಖಲೆಗಳನ್ನ ಪರಿಶೀಲನೆ ಮಾಡಬೇಕಾದಂತಹ ಒಂದು ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ತನಿಖೆಯನ್ನ ಮಾಡಲಾಗುತ್ತೆ. ಮೂಡಾದಲ್ಲಿ ಏನು 50-50 ಅನುಪಾತದಲ್ಲಿ ಇಲ್ಲಿಯವರೆಗೂ ಕೂಡ ಏನು ಮುಖ್ಯಮಂತ್ರಿಗಳವರ ಪತ್ನಿಯವರಿಗೆ ಎಷ್ಟು ನಿವೇಶನಗಳನ್ನ ಕೊಡಲಾಗಿದೆ, ಅಲ್ಲಿ ಲ್ಯಾಂಡ್ ವ್ಯಾಲ್ಯೂ ಏನಿತ್ತು, ಯಾವಾಗ ಅನುಪಾತಗಳು ರಚನೆ ಆದವು, ಯಾವ್ಯಾವ ಅಧಿಕಾರಿಗಳಿದ್ರು, ಯಾರ್ಯಾರು ಅಧ್ಯಕ್ಷರುಗಳಾಗಿದ್ರು, ಮೂಡಾದ ಅಧ್ಯಕ್ಷರುಗಳಿದ್ರು, ಇದೆಲ್ಲದರ ಒಂದು ಸಂಪೂರ್ಣವಾದಂತಹ ತನಿಖೆಯನ್ನು ಮಾಡುವ ಸಲುವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅಧಿಕಾರಿಗಳು ಮುಂದಾಗ್ತಾರೆ. ಹೀಗಾಗಿ ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಜೊತೆಗೆ ಇದು ಮುಖ್ಯಮಂತ್ರಿಗಳಿಗೆ ಇದು ಏನು ಹೆಚ್ಚಿನದಾಗಿ ಈ ಒಂದು ಬಿಸಿ ತಟ್ಟುತ್ತಾ ಅನ್ನೋದು ಈಗ ಚರ್ಚೆ ಹೆಚ್ಚಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿರುದ್ಧ ಈಗ ಏನು ಇಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ಆ ಒಂದು ಎಫ್ಐಆರ್ ನಲ್ಲಿ ಮುಖ್ಯವಾಗಿ ಮೂಡಾ ಕೇಸಿನ ಸಿದ್ದರಾಮಯ್ಯನವರ ವಿರುದ್ಧ ಇರತಕ್ಕಂತ ಹಲವು ಆರೋಪಗಳೇನಿದ್ದಾವೆ. ಜೊತೆಗೆ ಈಗ ಸ್ನೇಹಮಯಿ ಕೃಷ್ಣ ದೂರುದಾರ ಏನಿದ್ದಾರೆ, ಬೆಂಗಳೂರಿನ ಇಡಿ ಕಚೇರಿಗೆ ತೆರಳಿ ದೂರನ್ನು ನೀಡಿರ್ತಕ್ಕಂಥದ್ದಿರ್ಬೋದು, ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ದೂರನ್ನು ನೀಡಿರ್ತಕ್ಕಂಥದ್ದಿರ್ಬೋದು, ಈ ಒಂದು ದೂರಿನ ಅನ್ವಯವೇ ಈಗ ಎಫ್ಐಆರ್ ಗಳು ದಾಖಲಾಗಿರ್ತಕ್ಕಂಥದ್ದು. ಈಗ ಏನು ಅಪರಾಧಗಳು ಮನಿ ಲಾಂಡ್ರಿಂಗ್ ತಡೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಈಗ ಎಫ್ಐಆರ್ ಅನ್ನ ದಾಖಲು ಮಾಡಲಾಗಿರ್ತಕ್ಕಂಥದ್ದು. ಅದು ಕೂಡ ಏನು ಇಡಿಯಲ್ಲಿ ECIR ದಾಖಲೆ ಏನಾಗಿದೆ, ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಅಧಿಕಾರಿಗಳು ಹೆಚ್ಚಿನದಾಗಿ ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇದರಿಂದ ಹೊರಬರಲಿಕ್ಕೆ ಕಾನೂನಾತ್ಮಕವಾಗಿ ಯಾವ ರೀತಿಯಾದಂತಹ ಹೋರಾಟವನ್ನು ಮಾಡಬೇಕು ಅಂತ ಹೇಳಿ ಕಾನೂನು ಸಲಹೆಗಾರರ ದುಂಬಾಲನ್ನ ಈಗ ಮುಖ್ಯಮಂತ್ರಿಗಳು ಕೂಡ ಬಿದ್ದಿರತಕ್ಕಂಥದ್ದು. ಪ್ರಭು, ಪುನೀತ್, ಈಗ ಮುಖ್ಯಮಂತ್ರಿಗಳಿಗೆ ಮುಂದಿನ ದಿನಗಳಲ್ಲಿ ಇಡಿ ಸಮನ್ಸ್ ನೀಡಿ ವಶಕ್ಕೆ ಪಡೆದು ವಿಚಾರಣೆಗೆ ಒಳಪಡಿಸಬಹುದು ಅಂತ ಈಗ ಚರ್ಚೆ ಆಗ್ತಾ ಇದೆ. ಸಾಧ್ಯತೆಗಳು ಇರಬಹುದಾ ಹೇಗೆ ಅಂತ? ಖಂಡಿತವಾಗಿ ಪ್ರಭು, ಈಗ ಇಡಿ ಅಧಿಕಾರಿಗಳ ಒಂದು ಕಾರ್ಯವ್ಯಾಪ್ತಿ ಎಷ್ಟರ ಮಟ್ಟಿಗೆ ಇರುತ್ತೆ ಅನ್ನೋದು ಮುಖ್ಯವಾಗಿರ್ತಕ್ಕಂಥ ಒಂದು ಕುತೂಹಲ. ಯಾಕೆಂತ ಹೇಳಿದ್ರೆ ಈಗ ಲೋಕಾಯುಕ್ತದಲ್ಲಿ ಈಗಾಗಲೇ ತನಿಖೆ ಇವತ್ತಿನಿಂದ ಹೆಚ್ಚಿನದಾಗಿ ಆರಂಭವಾಗಿರ್ತಕ್ಕಂಥದ್ದು. ಈಗ ಇಡಿ ಅಧಿಕಾರಿಗಳಿಗೆ ಯಾವ ರೀತಿ ಕಾರ್ಯವ್ಯಾಪ್ತಿ ಇರುತ್ತೆ, ಅವರು ತಮ್ಮ ತನಿಖೆಯನ್ನ ಯಾವ ರೀತಿ ಮಾಡ್ತಾರೆ, ಅಲ್ಲಿಯೂ ಕೂಡ ಈಗ ಏನು ಲೋಕಾಯುಕ್ತ ಅಧಿಕಾರಿಗಳ ವಿವೇಚನೆಗೆ ಅಂದ್ರೆ ತನಿಖೆಯನ್ನು ಮಾಡ್ಲಿಕ್ಕೆ ಅವಕಾಶವನ್ನು ಕೊಡಲಾಗಿದೆ, ಅದೇ ರೀತಿ ಅಲ್ಲಿಯೂ ಕೂಡ ಕೊಡಲಾಗಿದೆಯಾ ಅನ್ನೋದು ಈ ಎಲ್ಲ ಮಾಹಿತಿಯು ಕೂಡ ತಿಳಿದು ಬರಬೇಕಾಗಿದೆ. ಹೀಗಾಗಿಯೇ ಇಡಿಯಲ್ಲಿ ಮುಖ್ಯಮಂತ್ರಿಗಳಿಗೆ ಹೆಚ್ಚಿನದಾಗಿ ಸಂಕಷ್ಟ ಹೆಚ್ಚಾಗಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಪ್ರಭು, ಅಂದ್ರೆ ಈಗ ಚರ್ಚೆ ಶುರುವಾಗ್ತಿರೋದು ಪುನೀತ್, ಈಗ ಜಾರ್ಖಂಡ್ ಸಿಎಂ ಹೇಮಂತ್ ಸೋರೆನ್ದಾಯ್ತು, ಅರವಿಂದ್ ಕೇಜ್ರಿವಾಲ್ ದೆಹಲಿ ಸಿಎಂದಾಯ್ತು, ಅದೇ ರೀತಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೂ ಕೂಡ ಅದೇ ರೀತಿಯಾದಂತಹ ಸಂಕಷ್ಟಗಳು ಎದುರಾಗಬಹುದಾ ಮುಂದಿನ ದಿನಗಳಲ್ಲಿ ಅಂತ ಹೇಳಿ ಈ ರೀತಿ ರಾಜಕೀಯವಾಗಿ ಚರ್ಚೆಗಳಾಗ್ತಾ ಇದಾವೆ. ಖಂಡಿತವಾಗಿ ಪ್ರಭು, ಈಗಾಗಲೇ ಮೈಸೂರಿನ ರಾಜಕೀಯ ವಲಯದಲ್ಲೂ ಕೂಡ ಇದೇ ರೀತಿಯಾದಂತಹ ಚರ್ಚೆ ಇರ್ತಕ್ಕಂಥದ್ದು. ಏನು ಕೇಜ್ರಿವಾಲ್ ಅವ್ರ ಮೇಲಾದಂಥದ್ದು ಇರ್ಬೋದು, ಜೊತೆಗೆ ಮತ್ತೊಬ್ಬರು ಮುಖ್ಯಮಂತ್ರಿಗಳ ಮೇಲಾದಂಥದ್ದು ಇರ್ಬೋದು, ಅದೇ ರೀತಿ ಈಗ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳ ಮೇಲೂ ಕೂಡ ಮಾಡ್ತಕ್ಕಂಥ ಒಂದು ಪಿತೂರಿ ಬಿಜೆಪಿ ಮಾಡ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಈಗ ಸಾರ್ವಜನಿಕ ವಲಯದಲ್ಲಿ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಇಲ್ಲಿ ನಿರ್ಮಲಾ ಸೀತಾರಾಮನ್ ಅವ್ರದ ಪ್ರಕರಣ ಇರಬಹುದು, ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವ್ರದ್ದು ಇರಬಹುದು, ಜೊತೆಗೆ ಹಲವು ಬಿಜೆಪಿ ನಾಯಕರುಗಳು ಏನಿದೆ ಇದಕ್ಕೆ ಹೆಚ್ಚಿನ ಗಮನವನ್ನು ಕೊಡದೇ ಇರತಕ್ಕಂತ
ಇಡಿ ಏನು ಇಡಿ ಇರ್ಬೋದು, ಬೇರೆ ಬೇರೆ ಇಲಾಖೆಗಳಿರ್ಬೋದು, ಜೊತೆಗೆ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರಗಳಿರ್ಬೋದು, ಇವೆಲ್ಲವೂ ಕೂಡ ಹೆಚ್ಚಿನದಾಗಿ ಮುಖ್ಯಮಂತ್ರಿಗಳ ಮೇಲೆ ಎಲ್ಲಿ ಬಿಜೆಪಿ ಸರ್ಕಾರ ಇಲ್ಲ ಆ ಒಂದು ರಾಜ್ಯಗಳ ಮೇಲೆ ಮಾತ್ರ ಹೆಚ್ಚಿನದಾಗಿ ಈ ತರದ ತನಿಖೆಗಳನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ ಅಂತ ಹೇಳಿ ಒಂದು ಕಡೆ ಇಲ್ಲಿ ಕಾಂಗ್ರೆಸ್ನ ನಾಯಕರುಗಳಿರ್ಬಹುದು, ಜೊತೆಗೆ ಸಿದ್ದರಾಮಯ್ಯನವರ ಅಭಿಮಾನಿಗಳು ಮಾತನಾಡ್ಕೊಳ್ತಾರೆ. ಆದ್ರೆ ಮತ್ತೊಂದು ಕಡೆ ಈಗ FIR ಗಳೇನು ದಾಖಲಾಗಿದ್ದಾವೆ, ಈ ದಾಖಲಾಗಿರ್ತಕ್ಕಂಥ FIR ಗಳ ಆಧಾರದ ಮೇಲೆ ಅಧಿಕಾರಿಗಳು ತಮ್ಮ ತನಿಖೆಯನ್ನು ಚುರುಕುಗೊಳಿಸ್ತಾ ಇದ್ದಾರೆ. ಹೀಗಾಗಿ ಮುಖ್ಯಮಂತ್ರಿಗಳಿಗೆ ಇದು ತಲೆನೋವು. ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ. ನೋಡಿ, ಈಗ ECIR ಅಂದ್ರೆ ಏನು? ಎನ್ಫೋರ್ಸ್ಮೆಂಟ್ ಕೇಸ್ ಇನ್ಫಾರ್ಮೇಶನ್ ರಿಪೋರ್ಟ್. ಅಂದ್ರೆ ಇಲ್ಲಿ FIR, ಪೊಲೀಸರ FIRಗೆ ಸರಿಸಮಾನವಾಗಿ ECIRನ ದಾಖಲು ಮಾಡಿಕೊಳ್ಳುವಂತಹ ಆ ಅವಕಾಶ ಏನಿದೆ, ಅಧಿಕಾರ ಇದೆ, ಇಡಿ ಅಧಿಕಾರಿಗಳಿಗಿದೆ. ಹಾಗಾಗಿ ಅವರು ಸಮನ್ಸನ್ನು ನೀಡಿ ಮುಖ್ಯಮಂತ್ರಿಗಳನ್ನ ವಿಚಾರಣೆಗೊಳಪಡಿಸುವಂಥ ಸಾಧ್ಯತೆಗಳು ಈ ಕೇಸ್ನಲ್ಲಿ ಜಾಸ್ತಿ ಆಗಿದ್ದಾವೆ. ಜಾರ್ಖಂಡ್ CM ಹೇಮಂತ್ ಸೋರೆನ್ ಮತ್ತು ದೆಹಲಿ CM ಅರವಿಂದ್ ಕೇಜ್ರಿವಾಲ್ ಅವರ ಹಾದಿಯಲ್ಲೇ ಸಿದ್ದರಾಮಯ್ಯನವರಿಗೆ ಕಾನೂನಾತ್ಮಕವಾಗಿ ಸಂಕಷ್ಟಗಳು ಇನ್ನೂ ಹೆಚ್ಚಾಗ್ತಾ ಹೋಗುತ್ತೆ ಅಂತ ಹೇಳಿ ಸದ್ಯಕ್ಕೆ ಆಗ್ತಿರುವಂತಹ ಚರ್ಚೆ ಆಗಿದೆ.